ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನು ನಿನ್ನೆನ ವಿಡಿಯೋದಲ್ಲಿ ಒಂದಷ್ಟು ನನ್ನ ಗಾರ್ಡನ್ ಹೇಗಿದೆ ಅಂದರೆ ಪಾಟಲ್ಲಿರುವಂಥ ಗಿಡಗಳನ್ನು ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನೆಲದಲ್ಲಿ ಇರುವಂಥ ಗಿಡಗಳನ್ನು ಒಂದಷ್ಟು ತೋರಿಸ್ತೀನಿ. ನೋಡಿ, ಕಿತ್ತಕ್ಕೆ ಹೂ ಎಲ್ಲ ಕಡೆ ಇದೆ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ, ಅದರಿಂದ ನಿಮಗೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಡೇರೆ ಗಿಡಗಳನ್ನು ನೆಟ್ಟಿದ್ನಲ್ಲ, ತುಂಬ ಚೆನ್ನಾಗಾಗಿಲ್ಲ ಮತ್ತು ಜಾಸ್ತಿ ನೆಟ್ಟಿಲ್ಲ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ಇವೆಲ್ಲ ನೆಲದಲ್ಲಿರುವಂಥ ಗುಲಾಬಿ ಮತ್ತು ಇದು ಹೈಡ್ರಾಂಜಿಯಾ. ಇದನ್ನೆಲ್ಲ ಕಟಿಂಗ್ ಮಾಡಬೇಕು. ಹಾಗೆ ನೆಲನ ರಿಂಗ್ ಮಾಡಿ ಹಾಕಿ ಅದಕ್ಕೆ ಗೊಬ್ಬರಗಳನ್ನು ಹಾಕಿ ಕೊಡಬೇಕು ಮತ್ತು ಲಿಕ್ವಿಡ್ಗಳನ್ನು ಕೊಡ್ತಾ ಇರಬೇಕು. ಇನ್ಮೇಲೆ ಅದನ್ನು ಮಾಡಬೇಕು. ಈಗ ಮಳೆ ಬರ್ತಾ ಇರೋದ್ರಿಂದ ಅದಕ್ಕೇನು ಮಾಡೋಕ್ಕೆ ಹೋಗಲಿಲ್ಲ, ಕೊಳೆಯೋ ಸಾಧ್ಯತೆ ಇರುತ್ತೆ. ನೋಡಿ, ಇದೊಂದು ಗಿಡ ಕೊಳೆತು ಹೋಗಿಬಿಟ್ಟಿದೆ. ಗುಲಾಬಿ ಗಿಡ ಇತ್ತೊಂದು 2-3 ಗಿಡ ಕೊಳೆತು ಹೋಗಿದೆ. ನೋಡಿ, ಇದು ತುಳಸಿ ಗಿಡ ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅಂತ ನೋಡಿ. ಒಬ್ಬರು ಕೇಳಿದ್ರು ತುಳಸಿ ಗಿಡದ ಆರೈಕೆ ಬಗ್ಗೆ ಹೇಳಿ ಅಂತ. ಮುಂದೆ ಯಾವುದಾದ್ರೂ ಒಂದು ಅದಕ್ಕೆ ಅಂತಲೇ ವಿಡಿಯೋ ಮಾಡ್ತೀನಿ. ನೋಡಿ, ಇವೆಲ್ಲ ನೆಲದಲ್ಲಿರೋವಂಥ ಗುಲಾಬಿ ಗಿಡ ಮತ್ತು ನೋಡಿ ಇಲ್ಲೊಂದು ಬಣ್ಣದ ಗಿಡ ಕೋಲಿಯಾಸ್. ನೋಡಿ, ತುಳಸಿ ಗಿಡ ಅಂತೂ ಬೀಜ ಬಿದ್ದಲೆಲ್ಲ ಹುಟ್ಟಿ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಡೈಲಿ ಮಳೆ ಬರ್ತಾ ಇದೆ. ಈಗ ಕೂಡ ಮಳೆ ಬಂದಿದೆ. ನೋಡಿ, ಮಳೆ ಬರ್ತಾ ಇದೆ. ನೋಡಿ, ಈ ಗುಲಾಬಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದಕ್ಕೆಲ್ಲ ಈಗ ನಾವು ಅದಕ್ಕೆ ಮಣ್ಣುಗಳನ್ನೆಲ್ಲ ಹಾಕಿ ಹೊಸ ಮಣ್ಣನ್ನು ಹಾಕಿ ಕೊಡಬೇಕು. ಇದು ಆಲಮಂಡ, ಕೋಟೆ ಹೂವು ಅಂತೀವಲ್ಲ ಅದು. ಇದೊಂದು 2-3 ಕಲರ್ ಇದೆ ನನ್ನ ಹತ್ರ. ನೋಡಿ, ಇಲ್ಲೆಲ್ಲ ನೆಲದಲ್ಲಿರುವಂಥ ಗಿಡಗಳು ಒಂದಷ್ಟು ಹಾಳಾಗಿಬಿಟ್ಟಿವೆ. ಮಳೆಯಲ್ಲಿ ಹಾಳಾಗಿಬಿಡತ್ತೆ ನೆಲದಲ್ಲಿರುವಂಥ ಗಿಡಗಳು. ನೋಡಿ, ಇಲ್ಲಿ ನಾನು ಕೋಲಿಯಾಸ್ ಅದಕ್ಕೇನಂತಾರೆ ಅಂದರೆ ಏನೋ ಬೇರೆ ನಾವು ಕೋಳಿ ಕುಂಚ ಅಂತೀವಿ. ಇದನ್ನೆಲ್ಲ ನೆಟ್ಟಿದ್ದೆ. ಇದು ಚೆಂಡು ಹೂವು, ಗಾರ್ಡನ್ ಚೆಂಡು ಹೂವು. ಇದು ನೋಡಿ ಚದುರಂಗಿ ನನ್ನ ಹತ್ರ 3 ಕಲರ್ ಉಂಟು. ಅಲ್ಲಿ ಮುಂದೆ ಒಂದು ಕಲರ್ ಹೂವು ಆಗ್ತಾಯಿದೆ. ಇದು ಆಲಮಂಡ. ಇದೆಲ್ಲ ಚೆನ್ನಾಗಿ ಹೂ ಬಿಡ್ತಾ ಇದೆ. ನೋಡಿ, ಅಲ್ಲಿ ಕಂಚಿಕಾಯಿ ಕಾಣಿಸ್ತಾ ಇಲ್ಲ. ಇದು ಕಂಚಿಕಾಯಿ ಬಿಡ್ತಾ ಇದೆ. ನೋಡಿ, ಬಿಟ್ಟಿದೆ, ಹಣ್ಣಾಗಿದೆ. ನೋಡಿ, ಇಲ್ಲೆಲ್ಲ ಕೇತಕ್ಕಿ. ಒಂದು ಸಾರಿ ಕೇತಕ್ಕಿ ಗಿಡಗಳನ್ನು ತಂದು ಹಾಕ್ಕೊಂಡ್ರೆ ಎನಿ ಟೈಮ್ ಅದೇ ಬೀಜ ಬಿದ್ದು ಸಸಿಯಾಗಿ ಎಲ್ಲೆಂದರಲ್ಲಿ ಕೇತಕ್ಕಿ ಸಸಿ ಹೂವಾಗತ್ತೆ. ಈ ಟೈಮಲ್ಲಿ ತುಂಬಾ ನಾವು ಯಾವುದೇ ರೀತಿ ಆರೈಕೆಗಳನ್ನು ಮಾಡೋದೇ ಬೇಡ, ಅದಕ್ಕೆ ಇಷ್ಟೊಂದು ಹೂವಾಗತ್ತೆ. ಈ ಮೀಸೆ ಗಂಟಿಗೆ ಕೂಡ ಹಾಗೆ ಒಂದು ಸತಿ ಸೀಡ್ಸನ್ನು ತಂದು ಹಾಕ್ಕೊಂಡ್ರೆ ಅದೇ ಬೀಜ ಬಿದ್ದು ಎಲ್ಲ ಕಡೆ ಆಗತ್ತೆ. ಇದೆಲ್ಲ ಕೋಲಿಯಾಸ್. ಇಲ್ಲೆಲ್ಲ ಕಳೆ ಎದ್ದುಬಿಟ್ಟಿದೆ. ಇವನ್ನೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು. ಆದರೆ ಈಗ ಮಳೆ ಬರ್ತಾ ಇರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದರೂ ಚೆನ್ನಾಗಾಗಲ್ಲ. ಇದೆಲ್ಲ ಅಡಿಕೆ ಸಸಿಗಳು ನೋಡಿ, ತುಂಬ ಹಾಳಾಗಿಬಿಟ್ಟಿದೆ. ನೋಡಿ, ಇದು ಗೋಮೂತ್ರ ಸ್ಪ್ರೇ ಮಾಡಿ ಇದೆಲ್ಲ ಸುಟ್ಟೋಗ್ಬಿಟ್ಟಿದೆ. ನೋಡಿ, ನಾನು ಅದಕ್ಕೆ ಹೇಳೋದು ಕಡಿಮೆ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿ ಅಂತ. ಇದು ನಾನು ಮಾಡಿರೋದಲ್ಲ, ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ಪ್ರೇ ಮಾಡಿದರು. ಅದು ಸುಟ್ಟಾಗಿದೆ. ಏನಾಗುತ್ತೆ ಅಂತ ನೋಡಬೇಕು. ಈಗ ಹೊಸ ಚಿಗುರು ಬಂದಿರೋದೆಲ್ಲ ಸರಿ ಬಂದಿದೆ, ನೋಡಬೇಕು. ಇಲ್ಲಿ ನೋಡಿ, ಸೌತೆ ಬಳ್ಳಿ ಕಾಯಿ ಬಿಡ್ತಾ ಇದೆ. ಈ ರೀತಿಯ ಬಿದಿಗೆ ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಇದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು, ಕಾಯಿ ಬಿಡ್ತಾ ಇದೆ ನೋಡಿ.
ಹಾಗೆ ಇಲ್ಲೆಲ್ಲ ಅಲಸಂದಿ ಗಿಡನ ಹಾಕ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಬೌಡೆ. ಈಗ ಒಂದೊಂದು ಮಳೆ ಬೀಳ್ತಾ ಇರೋದ್ರಿಂದ ಈಗ ಒಂದಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಮಳೆನೂ ಇಲ್ಲ, ಹಾಗಾಗಿ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ಸೌತೆ ಬಳ್ಳಿ ಇತ್ತು, ಹಳೆ ಬಳ್ಳಿ ಇದು. ಆಲ್ರೆಡಿ ಒಂದು ಕಾಯಿ ಕೊಯ್ಕೊಂಡಿದ್ದೀನಿ. ಇದು ನನಗೆ ಕಾಣದೆ ದೊಡ್ಡಾಗಿಬಿಟ್ಟಿದೆ. ಇದು ಬೀಜಕ್ಕಾಯ್ತು ಅಂತ ಹಾಗೆ ಬಿಟ್ಟೆ. ಆಮೇಲೆ ನೋಡಿ, ಈ ಸರಿ ಸೌತೆ ತುಂಬ ಚೆನ್ನಾಗಿ ಬಂದೇ ಇಲ್ಲ. ಒಂದಷ್ಟು ಹಾಳಾಗ್ಬಿಡ್ತು ಗಿಡಗಳು ಮಳೆಯಲ್ಲಿ. ನೋಡಿ ಇಲ್ಲೆಲ್ಲ ಕೇತಕಿ ಹೂಗಳು, ತುಂಬ ಹೂವಾಗ್ಬಿಟ್ಟಿದೆ ನೋಡಿ. ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಎಲ್ಲೆಲ್ಲೂ ಕೇತಕಿ ಹೂಗಳು. ಹೋದ ವರ್ಷ ಎಲ್ಲ ಇನ್ನೂ ಹೆಚ್ಚಿತ್ತು, ಈ ವರ್ಷ ಅಷ್ಟೊಂದಿಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಗೆ ಬಂದರೆ ಈ ಟೈಮಲ್ಲಿ ಒಂದಷ್ಟು ಕೇತಕಿ ಹೂವು ಎಲ್ಲ ಕಡೆ ಹೂವಾಗುತ್ತೆ ನೋಡಿ. ಇಲ್ಲಿ ನೋಡಿ, ಇದು ಗೌರಿ ಹೂವು ಅಂತೀವಲ್ಲ, ತುಂಬ ಹೂವಾಗಿದೆ ಇದು. ನೋಡಿ ನನ್ನ ಡೇರೆ ಹೂವೆಲ್ಲ ಬಿದ್ದು ಬಿದ್ದು ಹೋಗಿದೆ. ಈಗ ಕೂಡ ಮಳೆ ಬರ್ತಾ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ಇದೊಂದು ವೆರೈಟಿ ತುಂಬ ಚೆನ್ನಾಗಿ ಹೂವಾಗಿತ್ತು. ನಾನು ಇದನ್ನು ಫೋಟೋ ತೆಕ್ಕೊಳ್ಳೋಕ್ಕಾಗಿಲ್ಲ, ತುಂಬ ದೊಡ್ಡ ಸೈಜಲ್ಲಿ ಹೂವಾಗಿತ್ತು ಇದು. ಹಾಗೆ ಬೆಂಡೆ ಗಿಡ ಎಲ್ಲ ಕಟ್ ಮಾಡಿದ್ರು ಕಾಯಿ ಬಿಡ್ತಾ ಇದೆ. ಹಾಗೆ ಇಲ್ಲೊಂದು ವೆರೈಟಿ. ಎಲ್ಲ ಒಂದೇ ಕಲರ್ ಆಗಿಬಿಟ್ಟಿದೆ. ನಾನು ಏನು ನೆಟ್ಟಿದ್ದೆ ಅವೆಲ್ಲ ಅದು ಇದೇ ಕಲರ್ ಆಗಿಬಿಟ್ಟಿದೆ. ತುಂಬ ಕಲರ್ಸ್ ಎಲ್ಲ ನೆಟ್ಕೊಂಡೇ ಇಲ್ಲ ಈ ವರ್ಷ. ಎಲ್ಲಿ ಹೋಯ್ತೋ ಅಂತ ಗೊತ್ತಿಲ್ಲ. ಗಡ್ಡೆಗಳು ಒಂದಷ್ಟು ಹಾಳಾಗಿತ್ತು. ಹೋದ ವರ್ಷ ತುಂಬ ಕಲರ್ ಇತ್ತು ನೋಡಿ. ಇದು ಲಿಲ್ಲಿ ಪುಟ್ಟು ಡೇರೆ ತುಂಬ ಅಷ್ಟೊಂದು ಚೆನ್ನಾಗಾಗಿಲ್ಲ. ಹೋದ ವರ್ಷ ತುಂಬ ಚೆನ್ನಾಗಿತ್ತು, ತುಂಬ ಹೂವಾಗಿತ್ತು. ಈ ವರ್ಷ ಅಷ್ಟೊಂದಾಗಿಲ್ಲ. ಮಳೆ ಹೆಚ್ಚಾಗಿರೋದ್ರಿಂದ ಅಷ್ಟೊಂದು ಗಿಡಗಳು ಅಷ್ಟೊಂದು ಚೆನ್ನಾಗಾಗಿಲ್ಲ. ಇನ್ನು ಕೆಲವು ಗಿಡಗಳು ಒಂದಷ್ಟು ಈಗ ಚೆನ್ನಾಗಿ ಆಗ್ತಾ ಇವೆ. ಇನ್ನು ದೀಪಾವಳಿ ಅಷ್ಟೊತ್ತಿಗೆ ಹೂವಾಗ್ಬೋದು ಅನ್ಕೋತೀನಿ. ಇದು ನೋಡಿ, ಗೌರಿ ಹೂವಲ್ಲಿ ಎಷ್ಟೊಂದು ಹುಳಗಳು, ತುಂಬ ಹುಳಗಳು. ಈ ಹುಳ ಡೇರೆ ಗಿಡದ ಪಕ್ಕ ಇರೋದ್ರಿಂದ ಈ ಗಿಡ ಅದಕ್ಕೂ ಕೂಡ ಹುಳ ಬಿದ್ದುಬಿಟ್ಟಿದೆ. ತುಂಬಾ ಹುಳ ಆಗಿಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಹೂವು ಆಗ್ತಾ ಇದೆ, ಇದಕ್ಕೆ ತುಂಬ ಹುಳುಗಳು ಕಾಟ. ಈ ನೀರ್ಸೊಣೆ ಗಿಡಕ್ಕೆ ಬರ್ತಾವಲ್ಲ, ಅದೇ ರೀತಿ ಹುಳುಗಳು. ತುಂಬ ಹೂವಾಗಿತ್ತು, ತುಂಬ ಹಾಳಾಗಿಬಿಟ್ಟಿದೆ ಗಿಡಗಳೆಲ್ಲ. ಈಗ ತುಂಬ ಕಲರ್ಸ್ ಹೂವಾಗಿತ್ತು ನೋಡಿ. ಇದು ಡೇರೆ, ಇದೇ ಕಲರ್ ತುಂಬ ಗಿಡ ಆಗಿಬಿಟ್ಟಿದೆ. ಇದು ತುಂಬ ಚೆನ್ನಾಗಿದೆ, ಮತ್ತು ಕಲರು ತುಂಬ ಚೆನ್ನಾಗಿ ಹೂವಾಗತ್ತೆ ಕೂಡ ಇದು ನೋಡಿ. ಇದು ನೋಡಿ, ಹುಳ ತಿಂದ್ಬಿಟ್ಟಿದೆ ನೋಡಿ, ಕೆಳಗೆ ಬಿದ್ದೆ. ಇದು ಹೋದ ವರ್ಷ ತುಂಬ ಚೆನ್ನಾಗಿ ಹೂವಾಗಿತ್ತು ನೋಡಿ. ಇಲ್ಲೂ ಹುಳ ಇದೆ. ಈ ವರ್ಷ ಅಷ್ಟೊಂದು ಗಿಡ ಚೆನ್ನಾಗೇ ಆಗಿಲ್ಲ ನೋಡಿ. ಅಷ್ಟು ಚೆನ್ನಾಗಿದೆ ಈ ಕಲರು. ಗಿಡ ಚೆನ್ನಾಗಾಗಿಲ್ಲ. ಇದೇ ಕಲರು ಗಿಡ ತುಂಬ ಆಗಿಬಿಟ್ಟಿದೆ. ಅಷ್ಟು ಗಿಡ ಇದೇ ಆಗಿಬಿಟ್ಟಿದೆ. ಈಗ ಚೆನ್ನಾಗಿ ಆಗ್ತಾ ಇದೆ ಗಿಡಗಳು ಇವೆಲ್ಲ. ಇನ್ಮೇಲೆ ಹೂವಾಗ್ಬೋದು ನೋಡಿ. ಇದು ಕೂಡ ಅಷ್ಟೇ ನೋಡಿ. ಇದು ಎಲ್ಲ ಅದೇ ಕಲರ್ ಆಗಿಬಿಟ್ಟಿದೆ. ಆದರೆ ಕಲರ್ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ ಆ ಕಲರು. ಮತ್ತು ಕೆಂಪು ಕೂಡ ಒಂದೇ ಗಿಡ ಇದೆ ನೋಡಿ. ಇದು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ನೋಡಿ. ನಮ್ಮ ಬೆಕ್ಕು ನೋಡಿ ಎಲ್ಲ ಕಡೆ ಬರುತ್ತೆ ನೋಡಿ. ಬೆಕ್ಕು ಮತ್ತು ಬೆಕ್ಕಿನ ಮರಿ, ನಾನು ಎಲ್ಲಿ ಹೋದರೂ ಅಲ್ಲೇ ಬಂದು ಆಟ ಆಡ್ತವೆ. ತುಂಬ ಚೆನ್ನಾಗಿ ಖುಷಿಯಾಗತ್ತೆ. ನನಗಂತೂ ತುಂಬ ಇಷ್ಟ. ನಿಮಗೆ ಯಾರಿಗಾದರೂ ಬೆಕ್ಕು ಇಷ್ಟ ಆದರೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.